Media is the voice of voiceless. If that voice goes wrong, I'll cut that voice. ಕ್ಯಾಮ್ರಾ ಇಟ್ಕೋ. ಸಮರಿಸ್ದೆ ಪಾಪ. ಲೈಟ್ ಆಫ್ ಆಯ್ತು. ಮಾತಾಡ್ಬೇಡ. ಲೈಟ್ ಆನ್ ಆಗಿದೆ ಬಾಬಾ. ಬಾ ಮುಂದೆ ಬಾ. ಸ್ಲೋ ನಿಧಿ. ನಿಧಿ ನಾಯಿ ಬೋಲ್ತಾ ಇದೆ. ಬಾ. It's okay, come on. ಬಾ. ಫುಟೇಜ್ ಸಿಕ್ಕಿಲ್ಲ ಕಣೋ. ಫೈನಲಿ ಸ್ಟ್ರಿಂಗ್ ಆಪರೇಷನ್ ಮುಗೀತು. ಚೆನ್ನಾಗಿತ್ತಲ್ಲ?
ಚೆನ್ನಾಗಿತ್ತು. ಮತ್ತೊಡಿ ಹ್ಯಾಂಡು. ಆದ್ರೆ ಪೂರ್ತಿ ಫುಟೇಜ್ ಸಿಕ್ಕಿಲ್ಲ. ಇಷ್ಟು ಸಾಕು. ಹಲ್ಲುಗಳು ಸ್ಟ್ರಾಂಗ್ ಇದ್ರೆ ನಾನು ಸ್ಟ್ರಾಂಗ್. ಕೋಲ್ಗೇಟ್ ಸ್ಟ್ರಾಂಗ್ ಟೀತ್. ಕಂಗ್ರಾಟ್ಸ್ ನೀತಿ. ಬೆಳಗ್ಗೆ ಎನ್ಆರ್ಐ ಡಾಕ್ಟರ್ಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಕ್ಲಿನಿಕ್ಗೆ ಬರ್ತಿದ್ದ ಮಹಿಳೆಯರಿಗೆ ಮತ್ತು ಬರುವ ಔಷಧಿ ಅಂತೂ ನಾವ್ ಅನ್ಕೊಂಡಂಗೆ ನಮ್ ಚಾನೆಲ್ TRP ರೀಚ್ ಆಯ್ತು. ಅದ್ ನಿಮ್ ಬಾಸ್ ವಿನಯ್ಗೆ ಹೋಗಿ ಹೇಳು, ನನಗಲ್ಲ. ಡಾಕ್ಟರ್ ಹಲ್ಲೆ ಆರೋಪ ಅವ್ರ ಆಫೀಸಲ್ಲಿಲ್ಲ. ಹೇಳಿ ಬರ್ತಾ ಇದೆ. ಸ್ಟಿಂಗ್ ಆಪರೇಷನ್ ನಲ್ಲಿ ಕಾಮುಕ ವೈದ್ಯನ ಕರ್ಮಕಾಂಡ ಬಯಲು ಮಾಡಿದೆ ಐ ನ್ಯೂಸ್. ಕಾಮುಕ ಎನ್ಆರ್ಐ ವೈದ್ಯನನ್ನ ಬೆಂಗಳೂರಿನ ಪೊಲೀಸರು ಬಂಧಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಎನ್ಆರ್ಐ ವೈದ್ಯನ ಬಳಿ ಚಿಕಿತ್ಸೆಗೆ ಹೋಗಿದ್ದಂತಹ ಮಹಿಳೆಯರು ಹಾಗೇನೆ ಯುವಕರಿಗೆ ಇದೀಗ ಆತಂಕದ ಪರಿಸ್ಥಿತಿ ಎದುರಾಗಿದೆ ಅಂತಾನೆ ಹೇಳಬಹುದು. ಇದು ಐ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ, ಹಾಗೇನೆ ಬಿಗ್ ಇಂಪ್ಯಾಕ್ಟ್ ಕೂಡ. ಡಾಕ್ಟರ್ ನನಗೆ ಈ ತರ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇಂಥವ್ರಿಗೆಲ್ಲ ಗಲ್ಗೆರೆಸ್ಬೇಕು. ನಮ್ ಡಾಕ್ಟರ್ ಇಂಥ ಕಾಮುಕ ಅಂತ ಗೊತ್ತಿರಲಿಲ್ಲ. ಇಷ್ಟು ನೀಚ ಅಂತ ಗೊತ್ತಿದ್ದಿದ್ರೆ ನಾನು ಅವನ ಹತ್ರ ಕೆಲಸನೇ ಮಾಡ್ತಿರ್ಲಿಲ್ಲ. ಅವನ ಹತ್ರ ಕೆಲಸ ಮಾಡೋ ಬದಲು ಯಾವುದಾದ್ರೂ ಕೂಲಿ ಕೆಲಸ ಮಾಡ್ಬೋದಾಗಿತ್ತು. ಅವನು ಮಾಡಿರೋ ಇಂಥ ಕೆಲಸಕ್ಕೆ ಅವನಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು. ಹಲೋ ವಿನಯ್, ಯಾಕೆ ವಿನಯ್, ಏನಾಯ್ತು? ಹಲೋ ವಿನಯ್, ವಿನಯ್ ವಿನಯ್, ವಿನಯ್ ಎಲ್ಲ ಎಲ್ಲಿ ಹೋದ್ರು? ವಿನಯ್, Surprise! Thank you guys. Hello Niti. From next year we are moving to this new building and this is the new logo of our channel. ಹೆಂಗೆ ಚಮಕ್? ನಾಳೆ ಆಫೀಸಿಗೆ ಬರ್ತಾ ಇದ್ದೆ ತಾನೆ, ಇಂಥ ಚೀಪ್ ಸರ್ಪ್ರೈಸ್ ಕೊಡೋ ಅವಶ್ಯಕತೆ ಏನಿತ್ತು ಇವಾಗ? ಡೋಂಟ್ ಯು ಹ್ಯಾವ್ ಎನಿ ಕಾಮನ್ ಸೆನ್ಸ್? What are you people doing here? Just get back to your work. ನಿನಗೆ ಚೆನ್ನಾಗಿ ಗೊತ್ತು, ನನ್ಗಿರೋ ಒಬ್ನೇ ಫ್ರೆಂಡ್ ನೀನು. ಅಂಡ್ ರಿಮೆಂಬರ್ ದಿಸ್, ಡೋಂಟ್ ಪ್ಲೇ ವಿತ್ ಮೈ ಎಮೋಷನ್ಸ್. ಹಾ, ಅದ್ ಸರಿ, ಇದಕ್ಕೆಲ್ಲ ಬಡ್ಜೆಟ್ ಹೇಗೆ? ಅದ್ ಬಿಡು, ನಾನೇನೋ ಪ್ಲಾನ್ ಮಾಡಿದ್ದೀನಿ. Hey, you know one thing? I have some big plans. ಹಲೋ ಹಲೋ ಹಾ ಅರ್ಜುನ್. ಮೇಡಮ್, ಅದು ವಯಸ್ಸಾದವ್ರು ಇಬ್ರು ಬಂದಿದ್ರು, ಮೀಡಿಯಾ ಕಡೆಯಿಂದ ಸಪೋರ್ಟ್ ಬೇಕಂತ. ಏನ್ ಮಾಡೋದು ಮೇಡಮ್? ರೂಪಾಗ್ ಹೇಳಿ. ಮೇಡಮ್, ಅದು ಅವ್ರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮೇಡಮ್. ಹೌದಾ? ಇಂಟರ್ವ್ಯೂಗೆಲ್ಲ ಅರೇಂಜ್ ಮಾಡಿ, ನಾನು ಅಲ್ಲೇ ಬರ್ತೀನಿ. ಓಕೆ ಮೇಡಮ್, ಅರೇಂಜ್ ಮಾಡಿಸ್ತೀನಿ ಮೇಡಮ್.
ಯಾರಪ್ಪ ಇದು ಬೆಳಗ್ಗೆ ಫೋನು? ಚಿನ್ನು ಚಿನ್ನು ಏನು ಚಿನ್ನು ನೀನು ವಾರಕ್ಕೊಂದು ತಿಂಗಳಿಗೊಂದು ಹಬ್ಬ ಅಂತ ನಾನು ಇಲ್ಲಿ ಒಬ್ಬನೇ ಬಿಟ್ಟೋಗ್ಬಿಟ್ರೆ ನನ್ನ ಜೊತೆ ಹಬ್ಬ ಮಾಡೋರು ಯಾರು? ನೀನು ಇಲ್ಲದೆ ಒತ್ತೆ ಹೋಗ್ತಾ ಇಲ್ಲ. ನಾನು ನಿನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಗೊತ್ತಾ? ಅದು ಚಿನ್ನು ಏನಿಲ್ಲ ಚಿನ್ನು, ಅದು ಇದೇನು ಚಿನ್ನು ಹಿಂಗೆ ಕೇಳ್ತೀಯ? ಯಾರೂ ಇದ್ದಿರ್ಲಿಲ್ಲ. ಇಷ್ಟೆಲ್ಲ ಹಠ ಮಾಡಬಾರ್ದು, ಬೇಗ ಬಾ ಚಿನ್ನು, ನನ್ನ ಬಂಗಾರ ಅಲ್ವಾ? ಚಿನ್ನು ಅಲ್ಲ, ನನ್ನ ಮಾತು ನಂಬರ್ ತಪ್ಪಿಲ್ಲ. ಅಯ್ಯೋ ಚಿನ್ನು, ಅಯ್ಯೋ ಇಷ್ಟಕ್ಕೆ ಡೈವರ್ಸ ಉಳಿದೇ ಥರ ಪದೇ ಪದೇ ಬಾಡು ಅಂದರೆ ಸಾಕು, ತವ್ರ ಮನೆ ಪಿ ಟಿ ಹುಷಾರ್ ಹಾಕೊಂತಾರೆ ಓಡ್ಬಿಡ್ತಾಳೆ ಹಂಗೆ. ನಾನು ಇಲ್ಲಿ ಕುತ್ಕೊಂಡು ಏನು ಬದಲೇ ಮಾಡ್ಲಾ? ಏಯ್ ಬಾರ ಇಲ್ಲಿ. ಏನು ಏನು ಇದು ವಿಡಿಯೋ? ನಮಸ್ಕಾರ ವೀಕ್ಷಕರೇ, ಐ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮುದ್ದು ಮಹೇಶ. ನೋಡಿ ವೀಕ್ಷಕರೇ, ನೋಡಿ ನೀವೇ ಕಂಡ ನೋಡಿ, ಇವ್ನು ಯಾರೋ ಫುಟ್ಬಾಲ್ ಪ್ಲೇಯರೇ ಅನ್ಸುತ್ತೆ. ಬಾಲ್ ಹೊಡಕ್ಕೆ ಹೋಗಿ ಅವ್ನ ಬಾಲೆ ಹೊಡ್ಕೊಂಡು ಸತ್ತೋಗ್ಬಿಟ್ಟು ಅನ್ಸುತ್ತೆ. ನೀವು ನಂಬಕ್ಕಾಗ್ತಾ ಇಲ್ಲ ವೀಕ್ಷಕರೇ, ನಾನೇ ಪ್ರೂವ್ ಮಾಡಿ ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಯಾವ ರೀತಿ ವ್ಯಕ್ತಿ ಸತ್ತಿದ್ದಾನೆ ಅಂದರೆ ಹಿಂಗೆ ಕಾಲು ಕಿಸ್ಕೊಂಡು ಹಿಂಗೆ ಸತ್ತಿದ್ದಾನೆ. ಈ ಕೈ ಹಾಕ್ಲಕ್ಕೋ ಹೊಡ್ಕೊಂಡಂಗೆ ಆಯ್ತು ಅಂತ ನೋಡ್ತಾ ಇರಲಿಲ್ಲ ವೀಕ್ಷಕರೇ. ಪಾಪ ಚಳಿಲಿ ಆಡಿ ಆಡಿ ಫುಟ್ಬಾಲ್ನ ಪಾಪ ಕೈಯೆಲ್ಲ ಅಟ್ಕೊಬಿಟ್ಟೈತೆ ವೀಕ್ಷಕರೇ, ಏನು ಮಾಡೋಕ್ಕಾಗಲ್ಲ ಪಾಪ. ಅಯ್ಯೋ ನೋಡ್ತಲ್ಲ ವೀಕ್ಷಕರೇ, ಈ ರೀತಿ ಒಂದು ಪ್ರಾಣಿಯಿಂದ ಪಾಪ ಅಮಾಯಕ ಮೇಲ್ಕೊಂಡೋಗ್ಬಿಟ್ಟಿದ್ದಾರೆ ವೀಕ್ಷಕರೇ. ಏನು ಮಾಡೋಕ್ಕಾಗಲ್ಲ, ವಿಧಿಯಾಟ. ಅಯ್ಯೋ ಇದೇ ರೀತಿ ವೀಕ್ಷಕರೇ ಯಾವುದೇ ಫುಟ್ಬಾಲ್ ಪ್ಲೇಯರ್ಗೂ ಆಗ್ಬಾರ್ದು ವೀಕ್ಷಕರೇ. ಇದೇ ರೀತಿ ಏನಂದರೆ ನನ್ನ ಕೈಲಿ ಏನು ಮಾತಾಡೋಕ್ಕಾಯ್ತಲ್ಲ ವೀಕ್ಷಕರೇ, ಗಟ್ಲು ನೋವು ಆಗ್ತಾಯಿಲ್ಲ ವೀಕ್ಷಕರೇ. ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆ ಮುದ್ದು ಮಹೇಶ, ಗಟ್ಲು ನೋವು ಕಟ್ ಮಾಡಬೇಕಲ್ಲ ಮರೇ. ಇದಿನ್ನು ಟ್ರೈಲರ್ ಅಷ್ಟೇ, ಪಿಕ್ಚರು ಬೇರೆ ಥರನೇ ಇದೆ. ತೋರಿಸ್ತಾ ನೀನು ಕಮಿಂಗ್ ಸೂನ್. ಬಂದೆ ಮೇಡಮ್. ಟ್ರೈಲರೇ ನೋಡೋಕ್ಕಾಗ್ತಾ ಇಲ್ಲ, ಪಿಕ್ಚರ್ ಹೆಂಗೋ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಎಸ್. ಇಂಟರ್ವ್ಯೂಗೆಲ್ಲ ರೆಡಿ ಇದೆ ಮ್ಯಾಮ್. ಮೈಕೆಲ್ಲ ರೆಡಿ ಇದೆಯಲ್ಲ? ಕ್ಯಾಮ್ರಾ 2 ರೆಡಿನಾ? ಹೇಳಿ. ನಮಸ್ಕಾರ ಮೇಡಮ್, ನಾನು ಶ್ರೀನಿವಾಸು ಅಂತ ಮೇಡಮ್. ನಾನ್ ಸರೋಜಮ್ಮ ಅಂತ. ನಾವಿಬ್ರು ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್ಸು. ಸುಮಾರು 30 ವರ್ಷದಿಂದ ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಕೆಲಸ ಮಾಡ್ತಿದ್ದೀವಿ ಮೇಡಮ್. ನಿಮ್ ಸಮಸ್ಯೆ ಏನ್ ಹೇಳಿ? ನಮಗೆ ಮಕ್ಕಳು ಮರಿ ಯಾರೂ ಇಲ್ಲ, ಆದ್ರೆ ಜೀವನದಲ್ಲಿರೋದು ಒಂದೇ ಆಸೆ, ನಾವು ಸಾಯೋದ್ರೊಳಗೆ ಒಂದ್ ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋದು. ಅದಕ್ಕೆ ನಾವು 30 ವರ್ಷದಿಂದ ಕಷ್ಟಪಟ್ಟು ದುಡ್ದು ಹಣನೆಲ್ಲ ಒಬ್ಬ ಬಿಲ್ಡರ್ನ ನಂಬಿ ಕೊಟ್ರೆ ನಮ್ಮ ನಂಬಿಸಿ ದುಡ್ಡಿಸ್ಕೊಂಡು ಮನೇನೂ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾ ಇಲ್ಲ, ಮತ್ತೆ ನಾವು ಕೊಟ್ಟಿದ್ದ ಹಣನೂ ವಾಪಸ್ ಕೊಡೋದಕ್ಕೆ ಒಪ್ಕೋತಾ ಇಲ್ಲ ಮೇಡಮ್. ಸಮಾಧಾನ ಮಾಡ್ಕೊಳ್ಳಿ. ಏನಾದ್ರೂ ಪ್ರೂಫ್ ಇದೆಯಾ? ಇದೆ ಮೇಡಮ್, ನೋಡಿ. ಪೊಲೀಸ್ ಕಂಪ್ಲೇಂಟ್ ಏನಾದ್ರೂ ಕೊಟ್ಟಿದ್ದೀರಾ? ಇಲ್ಲ ಮೇಡಮ್, ಪೊಲೀಸ್ನವ್ರನ್ನೆಲ್ಲ ನಾನ್ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಗೊತ್ತು ಅಂತ ಹೆದರಿಸ್ತಾ ಇದ್ದಾರೆ. ಅವ್ರು ಯಾರೋ ಪೊಲೀಸ್ ಆಫೀಸರ್ ಭರತ್ ಅಂತೆ ಮೇಡಮ್, ಕಾಲ್ ಮಾಡಿ ತುಂಬಾ ಹೆದರಿಸ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ಭರತ್? ರಿಟೈರ್ಡ್ ಆದ್ಮೇಲೆ ಸ್ವಲ್ಪ ದಿನಾನಾದ್ರೂ ಸ್ವಂತ ಮನೇಲಿ ಇರ್ಬೇಕು ಅಂತ ಕನ್ಸು ಮೇಡಮ್. ಲೈಟ್ಸ್ ಆಫ್. ಈ ಜನ್ಮದಲ್ಲಿ ನಮ್ ಕನ್ಸು ನನ್ಸಾಗಲ್ಲ ಅಂತ ಕಾಣಿಸುತ್ತೆ. ಚಿಂತೆ ಮಾಡ್ಬೇಡಿ ಮಾ, ನನ್ನ ನಿಮ್ ಮಗಳು ಅಂತ ಅನ್ಕೊಳ್ಳಿ. ನಿಮಗ್ ನ್ಯಾಯ ಕೊಡ್ಸೋ ಜವಾಬ್ದಾರಿ ನಂದು. ತಾವೇನ್ ಹೊರಡಿ. ತುಂಬಾ ಥ್ಯಾಂಕ್ಸ್ ಅಮ್ಮ. ರಂಜನ್, ಈ ಫುಟೇಜ್ನ ಇಮಿಡಿಯೇಟ್ ಆಗಿ ನನಗೆ ಕೊಡಿ. ಈ ಆಡಿಯೋನ ಸ್ವಲ್ಪ ಕ್ಲಿಯರ್ ಮಾಡಿ. ಈ ಲೈನ್ಸ್ನ ಈ ಫುಟೇಜ್ಗೆ ಆ್ಯಡ್ ಮಾಡೋಣ. ಹಾಂ ಮ್ಯಾಮ್,
ಸೆಕೆಂಡ್ ಕ್ಯಾಮ್ರಾ ಕ್ಲಾರಿಟಿ ಇಲ್ಲ, ಥರ್ಡ್ ಕ್ಯಾಮ್ರಾ ತಗೊಂತೀವಿ ಮ್ಯಾಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಮಹೇಶ್. ಏನ್ರಿ ನಿಮ್ ಫಸ್ಟ್ ಸೆಲೆಬ್ರಿಟಿ ಇಂಟರ್ವ್ಯೂಗ್ ರೆಡಿನಾ? ವಾ, ಒಳ್ಳೆ ಹೀಟ್ ಬಂದಿರೋ ಕುದುರೆ ತರ ರೆಡಿ ಆಗ್ಬಿಟ್ಟಿದ್ದೀನಿ ಮೇಡಮ್. ಆದ್ರೆ ಏನ್ ಮಾಡೋದು, ನನ್ನ ಫಸ್ಟ್ ಇಂಟರ್ವ್ಯೂ ಲಾಜಿಕ್ಲೆಸ್ ಇಂಟರ್ವ್ಯೂ ಕೊಟ್ಬಿಟ್ಟಿದ್ದೀರಾ. ಏನು ಲಾಜಿಕ್ ಲೆಸ್ಸಾ? ಕಂಫರ್ಟಬಲ್ ಸರ್? ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ. ಇಲ್ಲ ಕುತ್ಕೊಳ್ಳಿ. ಇವಾಗ ಹೇಳಿ ಸರ್, ಯಾವುದು ಲಾಜಿಕ್ಕು ಯಾವುದು ಇಲ್ಲಾಜಿಕ್ಕು ಸರ್? ಹೇಳಿ ಸರ್. ಸರ್ ಅದು ಏನಂದ್ರೆ ನಿಮ್ಮನ್ನೇ ಕೇಳ್ತಿರೋದು. ಸರ್ ಅದು ಸರ್ ನೋಡು, ಬೇಕಿದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ರೋಡ್ ಕ್ರಾಸ್ ಮಾಡಿದ್ರು ಮಾಡ್ಬೋದು. ಆದ್ರೆ ಈ ಸೀಟ್ ಮೇಲೆ ಕುತ್ಕೊಂಡು ಡಿಸಿಷನ್ ತಗೊಳ್ಳೋದು ನೀನ್ ಹೇಳ್ದಷ್ಟು ಈಸಿ ಕೆಲಸ ಅಲ್ಲ. ಯಾವ್ದೊಂದು ಟೆಲಿಕಾಸ್ಟ್ ಮಾಡ್ಬೇಕು, ಯಾವ್ದೊಂದು ಟೆಲಿಕಾಸ್ಟ್ ಮಾಡಬಾರ್ದು ಅಂತ ಗೊತ್ತಿಲ್ಲದೆ ಇಷ್ಟು ದೊಡ್ಡ ನ್ಯೂಸ್ ಚಾನಲ್ ಬಿಲ್ಡ್ ಮಾಡಿದೀನ. ಅದು ನಾನ್ ನಿನ್ನ ಹತ್ರ ಹೇಳ್ಸ್ಕೋಬೇಕಾ? ಅದೇನಂದ್ರೆ ಸರ್, ಆಯ್ತು ಬಿಟ್ಬಿಡಿ ಸರ್. ಇದೊಂದು ಲಾಜಿಕ್ಲೆಸ್ ಚಾನಲ್, ಇವನೊಬ್ಬ ಸೆನ್ಸಸ್ ಮಾಸ್ಟರ್. ನನ್ನ ಕೈ ಸಿಗೋ ನಾನು ಮಾಡ್ತೀನಿ. ಗುಡ್ ನೈಟ್ ಮೇಡಮ್. ಗುಡ್ ಮಾರ್ನಿಂಗ್. ಟುಡೇಸ್ ಪ್ಲಾನ್ ಲಿಸ್ಟ್. ಹಾ ರೂಪಾ, ಆ ಡಿಬೇಟ್ ಪ್ರೋಗ್ರಾಮ್ನ ಪ್ರೈಮ್ ಟೈಮಲ್ಲಿ ಟೆಲಿಕಾಸ್ಟ್ ಮಾಡಕ್ಕೆ ಹೇಳಿ. ಓಕೆ ಓಕೆ ಶ್ಯೂರ್ ಸರ್. ಯಾ ಹಾ, ಜಸ್ಟ್ ಒಂದು ಇಂಟರ್ವ್ಯೂ ಮಾಡಿದೆ ವಿನಯ್. ಪ್ರೈಮ್ ಟೈಮಲ್ಲಿ ಅದನ್ನ ಹಾಕಕ್ ಸ್ಲಾಟ್ ಬೇಕು. ಪ್ರೈಮ್ ಟೈಮ್ ಅಲ್ಲ? ಎಸ್. ಈಗ ತಾನೇ ರೂಪಾಗೆ ಒಂದು ಡಿಬೇಟ್ ಪ್ರೋಗ್ರಾಮ್ನ ಟೆಲಿಕಾಸ್ಟ್ ಮಾಡಕ್ಕೆ ಹೇಳಿದೆ. ಓಕೆ, ಲೆಟ್ ಮಿ ಚೆಕ್. ನಮಗೆ ಮಕ್ಕಳು ಮರಿ ಯಾರು ಇಲ್ಲ, ಆದ್ರೆ ಜೀವನದಲ್ಲಿರೋದು ಒಂದೇ ಆಸೆ. ನಾವು ಸಾಯೋದ್ರೊಳಗೆ ಒಂದ್ ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋದು. ಅದಕ್ಕೆ ನಾವು 30 ವರ್ಷದಿಂದ ಕಷ್ಟಪಟ್ಟು ದುಡ್ದ ಹಣನೆಲ್ಲ ಒಬ್ಬ ಬಿಲ್ಡರ್ನ ನಂಬಿ ಕೊಟ್ರೆ ನಮ್ಮ ನಂಬಿಸಿ ದುಡ್ಡಿಸ್ಕೊಂಡು ಮನೇನೂ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾ ಇಲ್ಲ, ಮತ್ತೆ ನಾವು ಕೊಟ್ಟಿದ್ದ ಹಣನೂ ವಾಪಸ್ ಕೊಡೋದಕ್ಕೆ ಒಪ್ಕೋತಾ ಇಲ್ಲ ಮೇಡಮ್. ನೀತಿ, ಡೋಂಟ್ ಟೆಲಿಕಾಸ್ಟ್ ದಿಸ್. ಯಾಕೆ? ಹಿಸ್ ನೇಮ್ ಇಸ್ ರಾಜ್ ಮೆಹ್ತಾ. ನನ್ನ ವೆಲ್ವಿಷರ್ ಕೂಡ, ಒನ್ ಆಫ್ ದಿ ರೆಪ್ಯೂಟೆಡ್ ಬಿಲ್ಡರ್ಸ್ ಇನ್ ದ ಸಿಟಿ. ಸೊ ಐ ಮೀನ್, ನಮ್ಮ ಈ ಚಾನಲ್ ಬಿಲ್ಡಿಂಗ್ ಕಟ್ಟೋಕೆ ಕೂಡ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಹೌ ಕ್ಯಾನ್ ವಿ ಪ್ರೊಜೆಕ್ಟ್ ಹಿಮ್ ಆಸ್ ಎ ನೆಗೆಟಿವ್ ಇನ್ ಅವರ್ ಚಾನಲ್? ಇಲ್ಲಿ ಹೀರೋನೋ ವಿಲನೋ ಮ್ಯಾಟರ್ ಆಗಲ್ಲ. ನಾವು ಚಾನಲ್ ಓಪನ್ ಮಾಡಿರೋ ಮೋಟಿವ್ ಇಂಪಾರ್ಟೆಂಟ್. ಹಾ, ನಿನಗೆ ತುಂಬಾ ದಿನದಿಂದ ಹೇಳಬೇಕು ಅಂತಿದ್ದೆ. ನಿನ್ನ ಐಡಿಯಾಲಜಿ ನನಗೆ ಸೆಟ್ ಆಗ್ತಿಲ್ಲ. ಯು ಆಲ್ವೇಸ್ ಫೋಕಸ್ ಆನ್ TRP. ಅದು ನನ್ನ ಮಾರಲ್ ವ್ಯಾಲ್ಯೂಸ್ಗೆ, ಎಥಿಕ್ಸ್ಗೆ ಸೂಟ್ ಆಗ್ತಿಲ್ಲ. ನೀತಿ, ನಾನು ಈ ಚಾನಲ್ನ ಬಿಲ್ಡ್ ಮಾಡೋದಕ್ಕೆ TRPನೇ ಕಾರಣ. ಎಸ್, ಐ ಆಲ್ವೇಸ್ ಫೋಕಸ್ ಆನ್ ದಟ್ ಎಥಿಕ್ಸ್. ಬಟ್ ನೀನು ಈ ಮಾರಲ್ಸ್ ವ್ಯಾಲ್ಯೂಸ್ ಎಲ್ಲ ಈ ಕಾಂಪಿಟೇಟಿವ್ ವರ್ಲ್ಡ್ ಯೂಸ್ ಆಗಲ್ಲ. ಸಿ, ಟುಡೇ ಅವರ್ ಚಾನಲ್ ಗಾಟ್ ಹೈಯೆಸ್ಟ್ TRP. ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ. ಎಸ್, ಐ ಆಮ್ ಇನ್ ರೈಟ್ ವೇ. ಮೇ ಬಿ ಯು ಆರ್ ಇನ್ ರಾಂಗ್ ವೇ. TRPನೂ ಮುಖ್ಯನೇ, ಆದ್ರೆ ಚಾನಲ್ನ ಅಲ್ಟಿಮೇಟ್ ಗೋಲ್ ಅದಲ್ಲ. ಯು ಫರ್ಗಾಟ್, ನಾವಿಬ್ರು ಸೇರಿ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಟು ಗಿವ್ ರೈಟ್ ಇನ್ಫಾರ್ಮೇಶನ್ ಅಂಡ್ ಸರ್ವಿಸ್ ಟು ದ ಸೊಸೈಟಿ, ನಾಟ್ ಟು ಎಂಟರ್ಟೈನ್ ಆಸ್ ಯು ಆರ್ ಡೂಯಿಂಗ್. ಐ ಆಮ್ ನಾಟ್ ಎಟ್ ಆಲ್ ಓಕೆ ವಿತ್ ಯೋರ್ ಕ್ಯಾರೆಕ್ಟರ್. ಐ ಆಮ್ ಲೀವಿಂಗ್. ಆಟೋದಲ್ಲೇ ಹೋಗೋಣ, ಬಸ್ಸಿಗೆ ಕಾಯ್ತಾ ಕೂತ್ಕೊಂಡ್ರೆ ಟೈಮ್ ಆಗ್ಬಿಡುತ್ತೆ. ಆಟೋ, ವಿಜಯನಗರ ಹೋಗ್ತೀನಪ್ಪ, ಬಾ ಹತ್ತು.